ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮಿಂದ ದೂರ ಆಗಿರೋರಿಗೆ ಮತ್ತೆ ನಿಮ್ಮ ಮೇಲೆ ಮನಸ್ಸಾಗಿದೆಯಾ, ಮತ್ತೆ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇದೆಯಾ, ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಇದು ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿರೋರ್ಗು ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲೊಂದು ಅಚೀವ್ಮೆಂಟ್, ಕಂಪ್ಲೀಷನ್, ರಿವಾರ್ಡ್ ಅನ್ನೋದು ಬರ್ತಾ ಇದೆ. ಹಾಗೆ ಪ್ರಾಸ್ಪೆರಿಟಿ, ಅಬಂಡೆನ್ಸ್, ಸಕ್ಸಸ್. ಬಾಟಮ್ನಲ್ಲಿ ಏನಿದೆ ನೋಡೋಣ. ಮೆಂಟಲ್ ಕ್ಲಾರಿಟಿ. ಹೌದು, ಈಗ ಇವ್ರಿಗೆ ನಿಮ್ಮ ಮೇಲೆ ಮನಸ್ಸಾಗಿದೆ ಅಂತ ಅನ್ನಿಸ್ತಾ ಇದೆ. ಮನಸ್ಸಿಗೆ ಏನೋ ಕ್ಲಾರಿಟಿ ಬಂದಿದೆ. ಕೆಲವು ಸಾರಿ ದೂರ ಆದಾಗ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡುತ್ತೆ ಮನಸ್ಸು. ಅದು ಸರಿನಾ, ತಪ್ಪಾ, ಅಲ್ಲಿ ಅಟ್ಯಾಚ್ಮೆಂಟ್ ಇದೆಯಾ, ಮತ್ತೆ ನನಗೆ ಆ ವ್ಯಕ್ತಿ ಬೇಕಾ, ಹಾಗೆಲ್ಲ ಯೋಚನೆ ಮಾಡಿ ಇವರು ಈಗ ನಿರ್ಧಾರ ತಗೊಂಡಿದ್ದಾರೆ ಹಾಗನ್ನಿಸ್ತಾ ಇದೆ. ನೀವು ದೂರ ಆದಮೇಲೆ ಯಾಕೋ ನೀವು ಒಳ್ಳೆಯವರು ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ, ಏನೋ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ಮನಸ್ಸಿಗೆ ಏನೋ ಕ್ಲಾರಿಟಿ ಬಂದಿದೆ. ಇಲ್ಲಿ ಇನ್ನೇನಿದೆ, ಇಷ್ಟು ದಿನ ಅವ್ರ ಮನಸ್ಸಲ್ಲಿ ಕನ್ಫ್ಯೂಷನ್ಸ್ ಇತ್ತು, ಅಥವಾ ಏನೋ ಚಾಯ್ಸಸ್ ಇತ್ತು. ಯಾರನ್ನು ಆರಿಸ್ಕೋಬೇಕು, ನನ್ನ ಮುಂದೆ ಲೈಫಲ್ಲಿ ಯಾರು ಬರಬೇಕು ಅನ್ನೋ ಕನ್ಫ್ಯೂಷನ್ಸ್ ಇತ್ತು. ಈಗ ನಿಮ್ಮ ಬಗ್ಗೆ ಅವ್ರಿಗೆ ಕ್ಲಾರಿಟಿ ಸಿಕ್ಕಿದೆ, ನೀವೇ ಅವ್ರಿಗೆ ಸರಿಯಾದ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಹಾಗೆ ಇಲ್ಲಿ ಪ್ರಾಸ್ಪರಿಟಿ ಬರ್ತಾ ಇದೆ. ನಿಮ್ಮಿಂದ ಅವ್ರಿಗೆ ಜೀವನದಲ್ಲಿ ಮುಂದೆ ಸಕ್ಸಸ್ ಇದೆ ಹಾಗೆ ಅಂದ್ಕೊಂಡಿದ್ದಾರೆ. ಕೆಲವು ಸರಿ ಯಾರೇ ವ್ಯಕ್ತಿನ ಇಷ್ಟಪಟ್ಟರು ಅಲ್ಲೊಂದು ಪಾಸಿಟಿವಿಟಿ ಇರಬೇಕು. ಸದಾ ಜಗಳ, ಕಿರಿಕಿರಿ ಅದೆಲ್ಲ ಇದ್ದರೆ ಯಾರಿಗೂ ಇಷ್ಟ ಆಗಲ್ಲ. ಆದರೆ ಯಾಕೋ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ, ನೀವು ನಿಮ್ಮ ಸ್ವಭಾವ ಇಷ್ಟ ಆಗ್ತಾ ಇದೆ ಅವ್ರಿಗೆ. ಮುಂದೆ ಲೈಫಲ್ಲಿ ನಿಮ್ಮಿಂದ ಪ್ರಾಸ್ಪರಿಟಿ ಇದೆ, ಸಕ್ಸಸ್ ಇದೆ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ. ಇದಕ್ಕೆ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲೊಂದು ಕಾರ್ಡ್ ತೆಗಿಯೋಣ. ಡೇ ಡ್ರೀಮಿಂಗ್, ರಿಯೂನಿಯನ್. ನೀವು ಆ ವ್ಯಕ್ತಿಗೆ ಕಾಯ್ತಾ ಇದ್ದೀರಾ, ಇಷ್ಟಪಟ್ಟಿದ್ದೀರಾ, ಮತ್ತೆ ಇಲ್ಲಿ ರಿಯೂನಿಯನ್ ಇದೆಯಾ, ಮತ್ತೆ ಅವರು ವಾಪಸ್ ಬರ್ತಾರಾ, ಹಾಗೆಲ್ಲ ನಿಮ್ಮ ಮನಸ್ಸು ಕಾಯ್ತಾ ಇದೆ, ಯೋಚನೆ ಮಾಡ್ತಾ ಇದೆ. ಅವ್ರ ಬಗ್ಗೆ ನೀವು ಕನಸು ಕಾಣೋದಿದೆ. ಐ ಆಮ್ ಆಲ್ವೇಸ್ ಲಾಂಗಿಂಗ್ ಫಾರ್ ಯು. ಅವ್ರ ನೆನಪುಗಳು ನಿಮಗೆ ಆಗಾಗ ಬರ್ತಾ ಇರುತ್ತೆ, ಯಾಕೋ ಮರೆಯೋಕ್ಕಾಗ್ತಾ ಇಲ್ಲ. ಏನೋ ಕಾರಣಗಳಿಂದ ನೀವಿಬ್ಬರು ದೂರ ಆಗಿದ್ದೀರಾ, ನೋ ಕಾಂಟ್ಯಾಕ್ಟಲ್ಲಿದ್ದೀರಾ. ಆದರೆ ಈಗ ಅವ್ರಿಗೆ ನಿಮ್ಮ ಮೇಲೆ ಮನಸ್ಸಾಗಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಒಂದೊಂದ್ಸರಿ ಯಾರೋ ವ್ಯಕ್ತಿನ ಇಷ್ಟಪಡ್ತೀವಿ ನಾವು, ಅಲ್ಲಿ ಏನೋ ಸಮಸ್ಯೆಗಳಿರುತ್ತೆ, ಏನೋ ಕಾರಣಗಳಿರುತ್ತೆ, ದೂರ ಆಗ್ತೀವಿ ಸರಿ. ಆದರೆ ಆ ನೆನಪುಗಳು ಮನಸ್ಸಿಂದ ಹೋಗಲ್ಲ, ಮತ್ತೆ ಆ ವ್ಯಕ್ತಿ ಬರಬೇಕು ಹಾಗೆ ನಿಮ್ಗೆ ಅನ್ನಿಸ್ತಾ ಇದೆ. ಇಲ್ಲಿ ಏನಿದೆ ನೋಡೋಣ. 9 ಆಫ್ ಕಪ್ಸ್ ಇದೆ. ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಆದರೆ ಇದು ಸ್ವಲ್ಪ ದಿನ ಅಷ್ಟೇ. ನಿಮಗೆ ಕ್ಲಾರಿಟಿ ಬೇಕಿತ್ತು, ಅವ್ರಿಗೂ ಟೈಮ್ ಬೇಕಿತ್ತು. ಇಬ್ಬರ ನಡುವೆ ಇದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ದೂರ ಆಗಿದ್ದೀರಾ. ಆದರೆ ಈ ಟೈಮಲ್ಲಿ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ದಾರೆ. ಅಲ್ಲೊಂದು ಸೀಕ್ರೆಟ್ ಸ್ಪೇಸ್ ಇತ್ತು. ಸ್ವಲ್ಪ ದಿನ ಮೌನವಾಗಿದ್ದಾಗ ಅವ್ರ ಮನಸ್ಸಿಗೆ ಏನೋ ಹೊಳೆದಿದೆ. ನೀವು ಅವ್ರಿಗೆ ಸರಿಯಾದ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ನಿಮ್ಮಿಂದ ಸಂತೋಷ ಇದೆ, ಏನೋ ಪಾಸಿಟಿವ್ ಫೀಲ್ ಆಗ್ತಾ ಇದೆ. ನಿಮ್ಮ ಮೇಲೆ ಮನಸ್ಸಿದ್ರೂ ನಿಮ್ಮ ದಾರಿನಲ್ಲಿ ಯಾರೋ ಅಡ್ಡ ಇದ್ದರು. ಅಲ್ಲೊಂದು ಕಂಟ್ರೋಲಿಂಗ್ ಎನರ್ಜಿ ಇತ್ತು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲ ಥರವಾದ ಜನಗಳು ಇರ್ತೀರಾ. ಕೆಲವರು ಮದುವೆ ಆಗಿರೋರಿದ್ದರೆ, ಕೆಲವರು ಅನ್ಮ್ಯಾರಿಡ್ ಇದ್ದೀರಾ. ಇಲ್ಲಿ ಮೂರನೇ ವ್ಯಕ್ತಿ ಅಂದಾಗ ಅದು ಯಾರಾದರೂ ಆಗಿರಬಹುದು. ಅದನ್ನು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆಗಾಗ ನಿಮ್ಮಿಬ್ಬರ ಮಧ್ಯೆ ಮಾತುಕತೆಗಳು ನಡೀತಾ ಇತ್ತು ಇದೇ ವಿಷಯಕ್ಕೋಸ್ಕರ. ಸ್ವಲ್ಪ ಕಾಲ ನೀವು ಸಮಾಧಾನವಾಗಿದ್ರಿ, ಮನಸ್ಸಲ್ಲಿ ನೀವೇ ಅವ್ರ ಪ್ರಪಂಚ ಅಂದ್ಕೊಂಡಿದ್ರಿ. ಒಂದಿನ ಮಾತಾಡ್ದಿದ್ರೂ ನಿಮಗೆ ತುಂಬ ಬೇಜಾರಾಗ್ತಾ ಇತ್ತು, ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇತ್ತು. ಈ ಕನೆಕ್ಷನ್ನಲ್ಲಿ ಡಿಸಿಷನ್ ತೊಗೊಳೋಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇತ್ತು. ನಿಮಗೇನೂ ಹೇಳೋಕ್ಕಾಗ್ತಾ ಇರಲಿಲ್ಲ, ಅದರಿಂದ ನಿಮ್ಮಿಂದ ದೂರ ಆಗಿದ್ರು ಅನ್ನಿಸ್ತಾ ಇದೆ ಇಲ್ಲಿ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ.
ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲೊಂದು ವೇಟಿಂಗ್ ಎನರ್ಜಿ ಬರ್ತಾ ಇದೆ. ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ. ಈ ಕನೆಕ್ಷನ್ನಲ್ಲಿ ನೆಗೆಟಿವ್ ಫೀಲಿಂಗ್ಸ್ ಇತ್ತು. ಮತ್ತೆ ಅವರು ಬರ್ತಾರಾ ಇಲ್ವಾ ಹಾಗನ್ನಿಸ್ತಾ ಇತ್ತು ಮನಸ್ಸು. ಆದರೆ ಅವ್ರ ನೆನಪುಗಳು ನಿಮಗೆ ತುಂಬ ಬರ್ತಾಯಿತ್ತು. ಆ ಹಳೆ ನೆನಪುಗಳನ್ನ ಹಿಡ್ಕೊಂಡು ನೀವು ಸಂತೋಷವಾಗಿದ್ರಿ ಅಂತ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಹೇಳ್ತಾ ಇತ್ತು, ಅವ್ರು ನನ್ನನ್ನು ಮರ್ತಿಲ್ಲ, ಖಂಡಿತ ಅವರು ಮತ್ತೆ ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡ್ತಾರೆ, ಏನೋ ತೊಂದರೆ ಇದೆ, ಏನೋ ಸಮಸ್ಯೆಗಳಾಗಿದೆ, ಹಾಗೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಇಬ್ಬರಲ್ಲೂ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ನೀವು ತುಂಬ ಇಮೋಷ್ನಲ್ ಆಗಿದ್ರಿ, ಅವ್ರಿಗೋಸ್ಕರ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ರಿ, ಪ್ರೇಯರ್ಸ್ ಮಾಡ್ಕೋತಾ ಇದ್ರಿ. ಅದೆಲ್ಲ ದೇವ್ರಿಗೆ ಕೇಳಿಸಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಕನೆಕ್ಷನಲ್ಲಿ ಲೋ ಎನರ್ಜಿ ಇರೋದ್ರಿಂದ ಯಾರ್ದೋ ಕಂಟ್ರೋಲಿಂಗ್ ಎನರ್ಜಿ ಇತ್ತು. ಮುಂದೆ ಜೀವನದಲ್ಲಿ ನೀವಿಬ್ಬರು ಒಟ್ಟಿಗೆ ಇರೋದು ಇಷ್ಟ ಆಗ್ತಾ ಇರಲಿಲ್ಲ ಅವ್ರಿಗೆ. ಹಾಗಿರೋದ್ರಿಂದ ನಿಮ್ಮ ಸಂಬಂಧದಲ್ಲಿ ಬಿರುಗಾಳಿ ಇತ್ತು. ನಿಮಗೂ ತುಂಬ ಬೇಜಾರಿತ್ತು. ನೀವು ಈ ಥರ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಎಷ್ಟೋ ಸರಿ ಒಬ್ಬರೇ ಕೂತು ಹತ್ತಿರೋದಿದೆ. ಇದನ್ನೆಲ್ಲ ಯಾರ ಹತ್ರ ಹೇಳ್ಕೋಬೇಕು ಹಾಗನ್ನಿಸ್ತಾ ಇದೆ ನಿಮಗೆ. ನಂಬ್ಕೊಂಡಿದ್ದಂಥ ವ್ಯಕ್ತಿನೇ ಕೈ ಬಿಟ್ಟಾಗ ಇನ್ಯಾರ ಹತ್ರ ಹೇಳ್ಕೊಳ್ಳೋದು? ದೇವರೇ ದಾರಿ ತೋರಿಸ್ಬೇಕು ಹಾಗೆಲ್ಲ ನೀವು ಅಂದ್ಕೊಂಡಿದ್ದೀರಾ. ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ರಿ. ಇದಕ್ಕೆ ಏಂಜಲ್ಸಿಂದ ಏನು ಮೆಸೇಜ್ ಬರುತ್ತೆ? ಫೈನಲ್ ಮೆಸೇಜಸ್ ನೋಡೋಣ. ಕ್ಲೀನಿಂಗ್, ಅಟ್ಯೂನ್ಮೆಂಟ್, ಮತ್ತೊಂದು ಇಮೋಷ್ನಲ್ ಇನ್ಫ್ಲೂಯೆನ್ಸ್, ಹ್ಯಾಪಿ ಟೈಮ್ಸ್, ಹಾಗೆ ಇಮೋಷ್ನಲ್ ಡೆಸರ್ಟ್ ಬರ್ತಾ ಇದೆ. ಮತ್ತೊಂದು ಸೆನ್ಸಿಟಿವಿಟಿ ಆ್ಯಂಡ್ ಸ್ಟ್ರೆಂತ್. ಇಲ್ಲಿ ಡಿವೈನ್ ಪ್ರೆಸೆನ್ಸ್ ಬರ್ತಾ ಇದೆ. ದಿ ಫೋರ್ಸ್ ಆಫ್ ಲವ್ ಆ್ಯಂಡ್ ಕ್ರಿಯೇಷನ್. ನಿಮ್ಮ ಕನೆಕ್ಷನಲ್ಲಿ ಗ್ರ್ಯಾಜುಯಲ್ ಆಗಿ ಪಾಸಿಟಿವಿಟಿ ಬರುತ್ತೆ. ಈ ಕನೆಕ್ಷನಲ್ಲಿ ಡಿವೈನ್ ಪ್ರೆಸೆನ್ಸ್ ಇದೆ ಅನ್ನೋದು ಬರ್ತಾ ಇದೆ. ಹಾಗಿರೋದ್ರಿಂದ ನೀವಿಬ್ಬರೂ ಭೇಟಿಯಾಗಿದ್ದೀರಾ, ಮತ್ತು ನೀವು ಕನೆಕ್ಟ್ ಆಗ್ತೀರಾ ಅನ್ನೋದಿದೆ. ಆ ದೇವ್ರು ಮಾಡಿದಂಥ ಕನೆಕ್ಷನ್ ಇದಾಗಿರುತ್ತೆ. ಇಲ್ಲಿ ಅಬಂಡೆನ್ಸ್ ಇದೆ, ಸಕ್ಸಸ್ ಇದೆ. ಆ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಇಲ್ಲಿರೋ ನೆಗೆಟಿವಿಟಿ ಎಲ್ಲ ಗ್ರ್ಯಾಜುಯಲ್ ಆಗಿ ಕ್ಲೀನ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ನೀವಿಬ್ಬರು ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ರಿ. ಯಾವುದೋ ನೆಗೆಟಿವ್ ಎನರ್ಜಿಯಿಂದ ಇಬ್ಬರೂ ದೂರ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಐಸೋಲೇಷನ್ ಇತ್ತು. ಆದರೆ ಆ ಹ್ಯಾಪಿ ಟೈಮ್ಸ್ನ ಆಗಾಗ ನೀವಿಬ್ಬರು ನೆನಪಿಸ್ಕೋತಾ ಇದ್ರಿ. ನೀವು ಅವ್ರಿಗೋಸ್ಕರ ಡೇ ಡ್ರೀಮಿಂಗ್ ಮಾಡ್ತಾ ಇದ್ರಿ, ಕನಸು ಕಾಣ್ತಾ ಇದ್ರಿ. ಎಲ್ಲಿ ಕೂತ್ರೂ ಆ ನೆನಪುಗಳು ಬರ್ತಾ ಇತ್ತು. ಈ ಕನೆಕ್ಷನ್ ಸ್ಟ್ರಾಂಗ್ ಆಗಿದೆ ಅನ್ನೋದು ಬರ್ತಾ ಇದೆ. ಅಲ್ಲೊಂದು ಡಿವೈನ್ ಎನರ್ಜಿ ಇತ್ತು. ಹಾಗಿರೋದ್ರಿಂದ ನೀವಿಬ್ಬರೂ ಮುಂದುವರಿತೀರಾ ಅನ್ನೋದಿದೆ ಇಲ್ಲಿ. ಮತ್ತೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಈ ಕನೆಕ್ಷನ್ ಮುಂದುವರಿಯುತ್ತೆ. ಇಲ್ಲೊಂದು ಅಬಂಡೆನ್ಸ್ ಇದೆ, ಸಕ್ಸಸ್ ಇದೆ ಅನ್ನೋದು ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.